ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಕೃಷ್ಣೆಯ ಆರ್ಭಟ ಕೂಡ ಹೆಚ್ಚಾಗ್ತಾ ಇದೆ. ಸಾವಿರಾರು ಕ್ಯೂಸೆಕ್ಸ್ನಷ್ಟು ನೀರನ್ನು ಈಗ ಹರಿದು ಬಿಡಲಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಈಗ ಆತಂಕ ಶುರುವಾಗಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಾ ಇದೆ. ಹರಿಬಿಡಲಾಗ್ತಿದೆ ಅಂದ್ರೇನು, ನಾರ್ಮಲ್ ಆಗಿನೇ ಬರ್ತಾ ಇರುವಂಥದ್ದು ನೀರಿದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಮಹಾರಾಷ್ಟ್ರದಿಂದ 87,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಹಿಪ್ಪರಗಿ ಜಲಾಶಯದಿಂದ 87,000 ಕ್ಯೂಸೆಕ್ಸ್ ನೀರು ಹೊರಹರಿವಿನ ಪ್ರಮಾಣ ಇದೆ. ಆಲಮಟ್ಟಿ ಜಲಾಶಯದಿಂದಲೂ ಕೂಡ ಭಾರೀ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ನೋಡಿ, ಮಹಾರಾಷ್ಟ್ರದಲ್ಲಿ ಆ ಮಳೆ ಆದರೆ ಅದರ ಎಫೆಕ್ಟ್ ಕರ್ನಾಟಕದ ಮೇಲೆ, ಅದರಲ್ಲೂ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಈ 3 ಜಿಲ್ಲೆಗಳು ಅಂದರೆ ಕೃಷ್ಣೆಯಲ್ಲಿ ಹರಿದು ಹೋಗಿದ್ದಾಳೆ. ಕೃಷ್ಣೆಯ ಉಪನದಿಗಳಿದ್ದಾವೆ. ಹಾಗಾಗಿನೇ ಹಿಪ್ಪರಗಿ ಜಲಾಶಯದಿಂದ 87,000 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿದೆ.